ಬಿಜೆಪಿಯ ಎಲ್ಲಾ ಮುಖಂಡರು ಅಭಿವೃದ್ಧಿ ಆಗಿದ್ದಾರೆ. ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಬಾಡಿಗೆ ಮನೆಯಲ್ಲಿದ್ದಾರೆ, ಸ್ವಂತ ಮನೆ ಕಟ್ಟಿಸ್ತಾವ್ರೆ, ಬಾಡಿಗೆ ಮನೇಲಿದ್ದಾರೆ. ಆದ್ರೆ ಜನರ ಹತ್ರ ದಿನಕ್ಕೆ 5-5 ಸಾವಿರ ತರ ಅಷ್ಟು ಜನಸಂಖ್ಯೆ ಹತ್ರ ಅವ್ರ ಬಾಡಿಗೆ ಅವ್ರು ಕಟ್ಕೊಳ್ತಾ ಇದಾರೆ. ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳ್ತಾರ. ಎರಡು ಪಕ್ಷದ MLAಗಳು ಅಭಿವೃದ್ಧಿ ಆಗ್ತಾ ಇದ್ದಾರೆ, ಜನಗಳ ಅಭಿವೃದ್ಧಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ಈಗ ಆಲ್ರೆಡಿ ಆರೋಗ್ಯದ ವಿಚಾರವಾಗಿ ಮಾತಾಡಿದ್ರು. ಈಗ ಆಲ್ರೆಡಿ ನಾವು ಬಿಜೆಪಿ ಸರ್ಕಾರ ಇದ್ದಾಗಲೂ ಬಜೆಟ್ ಅಲ್ಲೇ ತಿಳಿಸಿದ್ದೇವೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ತಿಳಿಸಿದ್ದೇವೆ. ಚಾಲಕರು ಸುಮಾರು ವರ್ಷಗಳಿಂದ ಚಾಲನೆ ಮಾಡ್ತಾ ಇದ್ದಾರೆ. ಗಾಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೃದಯಾಘಾತ ಆಗಿ ಮೃತಪಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರುವಾಗ ದಯವಿಟ್ಟು ಪರಿಹಾರ ನೀಡಿ ಅಂತೇಳಿ ಅವರು ಕೊಡ್ತೀನಿ ಅಂದ್ರೆ ಇವರು ಕೊಡ್ತೀನಿ ಅಂತಂದ್ರು. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ. ಒಟ್ಟಲ್ಲಿ ಇವತ್ತಿನವರು ಯಾವ ಪರಿಹಾರ ಸಿಗಲಿಲ್ಲ. ನಾವು ಎಲ್ಲ ದಿನೇಶ್ ಗುಂಡೂರಾವ್ ಸರ್ ಇದೇ ತರ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಚಾಲಕರು ಮೃತಪಡ್ತಾ ಇದ್ದಾರೆ. ಅವ್ರಿಗೆ ಒಂದು ತಪಾಸಣೆ ಕೇಂದ್ರ ಮಾಡ್ತೀವಿ, ನಿಮ್ಮ ಟೆಸ್ಟ್ ಮಾಡ್ತೀವಿ, ಮಾಡ್ತೀವಿ ಅಂತ ಹೇಳಿ ಬರೀ ಸುಳ್ಳು ಹೇಳಿ ಇವತ್ತು ಚಾಲಕರು ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಯಾರು ಚೆಕಪ್ ಮಾಡ್ತಾ ಇದ್ದಾರೆ? ಈ ಬಾರಿ ಕೇಂದ್ರ ಬಜೆಟ್ ರಾಜ್ಯಕ್ಕೆ ಏನ್ ಕೊಡ್ತು? ನಾವು ಹೈಯೆಸ್ಟ್ ಟ್ಯಾಕ್ಸ್ ಅನ್ನ ಕಟ್ತೀವಿ. ನಮ್ಮ ರಾಜ್ಯಕ್ಕೆ ಏನ್ ಕೊಡ್ತಂತ ಒಂದು 10 ಹೇಳಿ ಸರ್. ಹೈಯೆಸ್ಟ್ ಇವತ್ತು ಈ ಬಾರಿ 1,000 ಕೋಟಿ ರೈಲ್ವೆ ಇದಕ್ಕೆ ಜಾಸ್ತಿ ಸಿಕ್ಕಿದೆ. ಆಯ್ತು, ಬೇರೆ ಹೇಳಿ ಸರ್. ಹೌದು ಸರ್, ಇರೋದೇ ಹೇಳ್ತಾ ಇರ್ಬೇಕು ಸರ್. 5 ಕೋಟಿ ಸ್ಯಾಂಕ್ಷನ್ ಆಗಿದಾವೆ. ಇವ ಸಮಾಜ ಕಲ್ಯಾಣ ಇಲಾಖೆಗಾಗಿದೆ, ಅದೇ ರೀತಿ ನಗರಾಭಿವೃದ್ಧಿ ಇಲಾಖೆಗಾಗಿದೆ. ಆಯ್ತಾ? ಇವು ಯಾವ ನಗರಾಭಿವೃದ್ಧಿ ಸಮಾಜ ಕಲ್ಯಾಣ ಕೊಟ್ಟಿರೋದ್ರಿಂದಲೇ ನಿಮ್ ರೀತಿ ಇವತ್ತು ಅಬ್ಕಾರಿ 6,000 ಕೋಟಿ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಯಲ್ಲಿ 5,000 ಕೋಟಿ ನುಂಗಣ ಮಾಡ್ತಾ ಇರ್ತಕ್ಕಂಥ ಇಲಾಖೆ. ಲಕ್ಷ್ಮಮ್ಮ ಅವ್ರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ ಸರ್. ಏಪ್ರಿಲ್ ಮೇ ಮಾನ್ಯ ಸಚಿವರಿಗೆ ಏಪ್ರಿಲ್ ಮೇ ದುಡ್ಡು 5,000 ಕೋಟಿ ಏನಾಯ್ತು? ಯಾರ್ಯಾರು ಶೇರ್ ಹೋಗಿದೆ ಇದೆಲ್ಲ ಮೂಲ ತನಿಖೆ ಆಗ್ಲೇಬೇಕು ಸರ್. ಯಾಕೆ ಸರ್? ಜೊತೆಗೆ ನೋಡಿ ಸರ್, ಮಾನ್ಯ ಸಿದ್ದರಾಮಯ್ಯ ಅವರು ಸಖತ್ತು ಚಾಣಾಕ್ಷ ರಾಜಕಾರಣಿ ಆಗ್ತಿದ್ದಾರೆ. ಏನ ಸದನದಲ್ಲಿ ಎಲ್ಲಿ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ದಂಗೆ ಹೇಳ್ತಾವ್ರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಇವ್ರ ಕಡೆ ಎಲ್ಲ ಎದ್ದೋಳಿ ಗಲಾಟೆ ಮಾಡ್ತಿದ್ದಾರೆ. ಒಬ್ಬ ಶಾಸಕ ಸದನದಲ್ಲಿ ನಾಯಿ ಕೋತಿ ಅಂತ ಮಾತಾಡ್ತಾನೆ. ಅಲ್ಲಿ ಸಿಕ್ಕಾರೆ ಜನಕ್ಕೆ ಅವಮಾನ ಮಾಡ್ತಾರೆ. ಇವರು ಕೇಂದ್ರದ ಬಜೆಟ್ ಮಾತಾಡಕ್ ಬಂದಿರೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಗೆ ಚೆಂಬು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ಅದು ಚಿಪ್ಪು. ಆಮೇಲೆ ಇನ್ನೊಂದೇನು ಗೊತ್ತಾ, ಇವತ್ತೇನ್ ಮಾಡಿದ್ದಾರೆ? ಕೇಂದ್ರದ್ದು ನಮ್ಮ ಸಂಸದರು ಏನ್ ಮಾಡ್ತಿದ್ದಾರೆ? ನಮ್ಮ ಶೇರ್ ಎಷ್ಟು? ಪ್ರತಿ ವರ್ಷ ಕರ್ನಾಟಕದಿಂದ ಹೋಗೋದು 2ನೇ ಸ್ಥಾನ, ದೇಶದಲ್ಲೇ 2ನೇ ಸ್ಥಾನ. ನೀವು ಕೊಡ್ತಾ ಇರೋದು ಏನ್ ಸ್ವಾಮಿ? ನಮ್ಗೆ ಬರೀ ಚಿಪ್ ಅಲ್ವಾ? ಏನ್ ಮಾಡಿದೀರಾ ಗೊತ್ತಾ? ನೀವು 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಏನ್ ಚಿಪ್ ಕೊಟ್ಟಿದ್ದೀರಾ? ಮನೆಯವರೇ, ನಿಮ್ ಮನೆಯಲ್ಲೆಲ್ಲ ಓಡಾಡೋದು ಫ್ರೀ ಬಸ್ ಅಲ್ಲಿ, ಅದು ತಿಳ್ಕೊಳ್ಳಿ. ನೀವೇ ಕರೆಂಟ್ ಫ್ರೀ. ನಾವು ಮಹಿಳೆಯರಿಗೆ 5 ಗ್ಯಾರಂಟಿಗಳು ಕೊಟ್ಟು ನೀವು ಬರೀ ರಾಮ ಲಕ್ಷ್ಮಣ ಹಿಂದೂಗಳು ಅಂತ ಹೇಳ್ತೀರಲ್ವಾ? ಆದ್ರೆ ನಮ್ಮ ಶಕ್ತಿ ಯೋಜನೆಯಿಂದ ಮಹಿಳೆಯರು ಎಲ್ಲಾ ಕಡೆ ಹೋಗಿ ಸರ್ 5 ಗ್ಯಾರಂಟಿ ಅಂತಾರೆ. ಕರೆಂಟ್ ಕೊಟ್ರು, ಫಸ್ಟ್ 4 ರೂಪಾಯಿಗೆ ಯೂನಿಟ್ ಇತ್ತು, 7 ರೂಪಾಯಿ ಮಾಡಿದ್ರು. ಅದು ಬೊಂಬಾಯಿ ಮಾಡಿರೋದು ತಿಳ್ಕೊಳ್ಳಿ ಕರೆಕ್ಟ್ ಆಗಿ. ನಿಮ್ಗೆ ಸರ್ ಇವ್ರು ಹೇಳೋದೆಲ್ಲ ಅಲಿಗೇಷನ್ಸ್ ಎಲ್ಲ. ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆನ ಹೆಚ್ಚಾಗಿ ಮಾಡಿರೋದು. ಮೊನ್ನೆ ಸಹ ನೋಡಿ, ಗ್ಯಾಸ್ ಸಿಲಿಂಡರ್ ಬೆಲೆ 50 ರೂಪಾಯಿ ಈ ಬಜೆಟ್ ಅಲ್ಲಿ ಏರಿಸಿದ್ದಾರೆ. ಇವ್ರು ಯಾವ ನೈತಿಕತೆ ಇದೆ ಅಂತ ನೀವು ಮಾತಾಡ್ತಾ ಇದ್ದೀರಾ? ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಸ್ ಟಿಕೆಟ್ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು 10 ರೂಪಾಯಿ ಟಿಕೆಟ್ ನ 20 ರೂಪಾಯಿ ಮಾಡಿ ಗಂಡು ಮಕ್ಕಳು ಅಷ್ಟೆಲ್ಲ ಇರುವಾಗ ಆ ಗ್ಯಾರಂಟಿನ ಯಾಕೆ ಸ್ವಾಮಿ ನೀವು ಕಾಪಿ ಮಾಡಕ್ ಹೋಗ್ತೀರಾ? ಬಿಟ್ಬಿಡ್ಬೇಕಾಯ್ತು ಸರ್. ಈಗ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದ್ರಲ್ಲ, ನಮ್ ಗ್ಯಾರಂಟಿ ಕಾಪಿ ಮಾಡಿ ಇನ್ನು ಡೆಲ್ಲಿಲಿ ಕೊಟ್ಟೇ ಇಲ್ಲ ಸರ್. ಇವರು 5 ತಿಂಗಳಾಗಿದೆ. ಇವ್ರಿಗೆ ಯೋಗ್ಯತೆ ಇಲ್ಲ, ನೈತಿಕತೆ ಇಲ್ಲ. ಇವ್ರಿಗೆ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡೋದಕ್ಕೆ ನೈತಿಕತೆ ಇಲ್ಲ. ವರ್ಲ್ಡ್ ಯುನೆಸ್ಕೋನೇ ಪುರಸ್ಕರಿಸಿದೆ ನಿಮ್ಮ ಈ ಆರ್ಥಿಕತೆಗೆ ಒಳ್ಳೇದಾಗಿದೆ ಅಂತ. ಆಮೇಲೆ ನಮ್ದು ಆರ್ಥಿಕತೆಯಲ್ಲಿ ನಾವು ಸಬಲಾಗಿದ್ದೀವಿ, ಸ್ಥಿರವಾಗಿದ್ದೀವಿ. ಇವ್ರ ಯೋಗ್ಯತೆಗಳಿಗೆ ಆಗ್ತಾ ಇಲ್ಲ. ಸುಮ್ನೆ ಆಶ್ವಾಸನೆ ಕೊಟ್ಬಿಟ್ಟು ಮಾಡಕ್ ಆಗದೆ ಡೆಲ್ಲಿಲಿ ಕೈ ಕಟ್ ಕೂತಿದ್ದಾರೆ, ಚೀಮಾರಿ ಆಗ್ತಾ ಇದಾರೆ. ಡೆಲ್ಲಿ ಕೇಂದ್ರ ಫೆಬ್ರವರಿ 1ನೇ ಕೇಂದ್ರ ಬಜೆಟ್ ಬಿಡ್ತು. ಯಾವ್ದೇ ಒಂದು ಕೃಷಿಯೇತರ ಬಜೆಟ್ ಇಲ್ಲ, ಶಿಕ್ಷಣ ಪರ ಇಲ್ಲ, ಆರೋಗ್ಯ ಪರ ಇಲ್ಲ, ಎಲ್ಲ ಬರೀ ಜುಮ್ಲಾ ಬಜೆಟ್. ಜುಮ್ಲಾ ಮೋದಿ ಜುಮ್ಲಾ ಬಜೆಟ್. ಯಾವ್ದೇ ಒಂದು ಕೇಂದ್ರ ಬಜೆಟ್ ಇಂದ ರಾಜ್ಯಕ್ಕೆ ಸಹಾಯ ಆಗಿದೆಯಾ? ರಾಜ್ಯ ಕೊಡ್ತಕ್ಕಂಥ ಅತಿ ಹೆಚ್ಚು ತೆರಿಗೆಗೆ ಕೇಂದ್ರ ಸರ್ಕಾರ ಬಜೆಟ್ ಮುಖಾಂತರ ಋಣ ಸಂದಾಯವನ್ನು ಮಾಡಿದೆಯಾ? ರಾಜ್ಯದಲ್ಲಿ ಅಬಕಾರಿ ಸಚಿವರನ್ನ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರಾ? ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಯಿತು.
ಮನ್ರೇಗೆ ಹೆಸರನ್ನ ಚೇಂಜ್ ಮಾಡಿ ಗಾಂಧಿ ಹೆಸರನ್ನ ಬದಲಾಯಿಸಿ UBG ರಾಮ್ ಅಂತ ಮಾಡಿದ್ರು. ಒಂದಷ್ಟು ಪರಿಷ್ಕರಣೆ ಹೆಸರಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಗಲಾಟೆಗಳ ಆಯಿತು. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಯಿತು. ಕೇಂದ್ರದಲ್ಲೂ ಕೂಡ MM ನರವಣೆಯವರ ಪುಸ್ತಕದ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇಲ್ಲಿ ಯಾವ್ದು ಬೇಕಾದ್ರೂ ಚರ್ಚೆ ಮಾಡಬಹುದು, ಅಲ್ಲಿ ಯಾವುದು ಚರ್ಚೆ ಮಾಡಕ್ಕೆ ಅವಕಾಶ ಇಲ್ವಾ ಸರ್? ಅಲ್ಲಿ ಹೋಗಿರ್ತಕ್ಕಂಥ ಎಲ್ಲ 29 MP ಗಳು ನಾಮರ್ದರು ಅಂತ ಹೇಳ್ತೀನಿ ನಾನು. ನೋಡಿ, ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ BPL ಕಾರ್ಡ್ ಏನಾದರೂ ಇವತ್ತು ಜಾಸ್ತಿ ಆಗಿದೆ ಅಂದರೆ ಹಿಂದೆ ಇದ್ದಂಥ BJP ಸರ್ಕಾರ ಆಸ್ತಿವಂತರು ಕಾರಿರೋರು ಎಲ್ಲರಿಗೂ BPL ಕಾರ್ಡ್ ಕೊಟ್ಬಿಟ್ರು. ಅದೇ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಎಲ್ಲ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ. ಏನಕ್ಕೆ ಮಾಡ್ತಾ ಇದೆ ಅಂತಂದ್ರೆ 2,000 ರೂಪಾಯಿ ಕೊಡ್ಬೇಕಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾ ಇದೆ. ಅದೇ ಇವತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಖನಿಜ ಸಂಪತ್ತನ್ನ ಇವತ್ತು ನಾವು ಉಳಿಸ್ಕೊಂಡು ನಾವು ಮಾಡ್ಕೊಂಡ್ರೆ, ಬರೀ ಇವ್ರು ಏನ್ ಮಹಿಳೆಯರಿಗೆ 2,000 ಕೊಡ್ತಾ ಇದಾರೋ ಅವ್ರಿಗೆಲ್ಲರಿಗೂ 2,000 ರೂಪಾಯಿ ಕೊಡ್ಬಹುದು. ಆದ್ರೆ ಇವರೆಲ್ಲ ಖನಿಜ ಸಂಪತ್ತನ್ನ ಇವ್ರ ಪಕ್ಷದ ಮುಖಂಡರುಗಳು ತಗೊಂಡು ಹಾಳು ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಆಗ್ಲಿ, ಶ್ರೀರಾಮುಲು ಎಲ್ಲಾರು ಇವ್ರ ಪಕ್ಷದಲ್ಲಿ ಇವತ್ತು ಶುಗರ್ ಫ್ಯಾಕ್ಟ್ರಿಯಿಂದ ಹಿಡ್ಬಿಟ್ಟು ಯಾರೋ ಒಬ್ಬ ರೈತ ಶುಗರ್ ಫ್ಯಾಕ್ಟ್ರಿ ಮಾಡಿದಾನ? ಇಲ್ಲ, ಎಲ್ಲ ಈ ಮುಖಂಡರುಗಳೇ ಮಾಡ್ಕೊಂಡು ಲೂಟಿ ಮಾಡ್ತಾ ಇರೋದ್ರಿಂದ ನಮ್ಮ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಇವ್ರುಗಳನ್ನೆಲ್ಲ. ನೀವು JDS ಬಗ್ಗೆ ಮಾತಾಡ್ತಿರಲ್ವಾ? ಈಗ ನೀವು BJP ಒಟ್ಟಿಗೆ ಇರೋದು, ಕೇಂದ್ರದಿಂದ ಏನು ಬಂದಿಲ್ಲ, ಈಗ ನಿಮಗೆ ಹೇಳಕ್ ರೈಟ್ಸ್ ಇಲ್ಲ. ನಾನು ಯಾರ ಪರವಾಗಿ ಮಾತಾಡ್ತಾ ಇಲ್ಲ. ಇವತ್ತು ನಮ್ಮ ರಾಜ್ಯದ ಪ್ರಧಾನ ಮಂತ್ರಿ ಏಕೈಕ ಕನ್ನಡಿಗ ಅದು ದೇವೇಗೌಡರು. ನಿನ್ನೆ ಒಂದು ಲೋಕಸಭೆಯಲ್ಲಿ ಅವರು ಕರುಣೆಯಿಂದ ಮಾಡ್ತಾರೆ, ನಾವು ಕನ್ನಡಿಗರಿಗೋಸ್ಕರ ಕಾವೇರಿ ನೀರನ್ನ ಭಿಕ್ಷೆ ಬಿಡ್ತಾ ಇದೀವಿ ಸ್ವಾಮಿ ಅಂತ ಹೇಳಿ. ಈ ವಯಸ್ಸಲ್ಲೂ ಕೂಡ ಒಂದು ಸುದ್ದಿ ಎತ್ತಾರಲ್ಲ. ಇವ್ರು 29 ಜನ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅವ್ರ ಕೆಲಸನ? ಏನ್ ಇಲ್ಲಿಂದ ಗೆದ್ದು ಹೋಗಿ ನಾವು ಆರಾತುರ ಹಾಕ್ತಿವಿ, ಹಿಂಗ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಏನ್ರಿ ಮಾಡ್ತಾರೆ ಇವರು? ಇವತ್ತು ಈ ದೇಶದ ರೈತ, ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರಸಗೊಬ್ಬರವನ್ನ ಇವತ್ತು 1,800 2,000 ಮಾಡಿದಾರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ರೈತರ ಪರವಾಗಿ ಏನ್ ಕೊಡ್ತಾ ಇದ್ದೀರಾ ನೀವು? ಈಗ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ಕಾಂಗ್ರೆಸ್ ಮತ್ತು BJP ಎರಡಕ್ಕೂ ನೈತಿಕತೆ ಇಲ್ಲ ಅಂತೇಳಿ ಜನಸಾಮಾನ್ಯರು ಹೇಳ್ತಿದ್ದಾರೆ, ಹೌದಲ್ವಾ? ಖಂಡಿತ ಸರ್, ಇವ್ರಿಗೆ ಆ ನೈತಿಕತೆನೇ ಇಲ್ಲ. ಒಂದ್ ನಿಮಿಷ ಇರಿ, ಹೇಳ್ಕೊಡ್ರಿ. ನಿಮ್ಮ ಲಿಸ್ಟ್ ಕೊಡ್ತೀನಿ, ಒಬ್ಬೊಬ್ರದ್ದು ಲಿಸ್ಟ್ ಕೊಡ್ತೀನಿ. ಯಾರ್ಯಾರು ಭ್ರಷ್ಟಾಚಾರ ಮಾಡಿ ತುಳಿತಾ ಇದೆ, ನಿಮ್ಮ ಮನೆಗಳಲ್ಲಿ ದುಡ್ಡು ತುಂಬ್ಕೊಂತೀರಾ? 7 ಲಕ್ಷ ಕೋಟಿ ಸಾಲ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ, ನಿಮ್ಮ BJP ಸರ್ಕಾರ ಇದ್ದಾಗಲೂ ಮಾಡಿದ್ದಾರೆ. ಎಷ್ಟು ಸಾಲ ಮಾಡಿ ಜನಗಳ ಮೇಲೆ ಹೊರ ಹೇಳ್ತೀರಾ? ನಿಮ್ಮ DK ಶಿವಕುಮಾರ್ BJP-ನಲ್ಲಿ ಎಷ್ಟು ಜನ ಭ್ರಷ್ಟಿದ್ದಾರೆ? ಲೋಕಾಯುಕ್ತ ತನಿಖೆ ಎದುರಿಸ್ತಾ ಇದಾರೆ ಅನ್ನೋದು ತನಿಖೆ ಗೊತ್ತಾಗ್ಬೇಕು ನಿಮ್ಗಳಿಗೆ. ಈಗ BJP ಅವರು ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದ್ರು ನರ್ವಾನೆ ಬುಕ್ ರಿಲೀಸೇ ಆಗಿಲ್ಲ ಅಂತ ಹೇಳಿದ್ರು. ಇವತ್ತು ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಿದೆ, ನರ್ವಾನೆ ಬುಕ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಇತ್ತು, ಇವತ್ತು ವ್ಯಾನಿಶ್ ಆಗಿದೆ ಅಂತ. ನಿಮ್ಗೆ ಗೊತ್ತಿಲ್ಲ ಹೆಂಗ್ ಸಮಯ ಇದು ಪಬ್ಲಿಷ್ ಆಯ್ತು? ಪುಸ್ತಕನೇ ತಗೊಂಬಂದ್ ರಾಹುಲ್ ಗಾಂಧಿ ಇಟ್ರಲ್ರಿ, ನಿಮ್ ಯೋಗ್ಯತೆಗೆ ನೀವೇ ಪರ್ಮಿಷನ್ ಕೊಟ್ಟಿದ್ದೀರಾ ಅದಕ್ಕೆ. ಇದು ಅವ್ರು ಹೇಳ್ತಾ ಇದಾರಲ್ವಾ, ನರ್ವಾನೆ ಅವ್ರ ಬುಕ್ ಅಂದ್ಬಿಟ್ಟು, ಅದು ನರ್ವಾನೆ ಅವ್ರ ಬುಕ್ ಅಲ್ಲ. ಇವ್ರು ಶುಗರ್ ಡ್ಯಾಡಿ ಇದಾರೆ ಗೊತ್ತಾ, ಜಾರ್ಜ್ ಸೋರೋಸ್, ಅವ್ರು ಬರ್ದಿರೋ ಬುಕ್. ಈ ದೇಶದ್ರೋಹಿ ಕಾಂಗ್ರೆಸ್ ಅವ್ರು ಇವ್ರಿದಾರೆ ಗೊತ್ತಾ? ಯಾರು? ರಾಹುಲ್ ಗಾಂಧಿ. ಸರ್ ಏನ್ ಮಾತಾಡಬಾರ್ದು ಸರ್? ನಿಮ್ಮ ದೇಶದ್ರೋಹಿ ಅಂತಾರೆ. ಅಲ್ಲ, ಇವತ್ತು ನಾವು ಹೇಳಿದ್ವಲ್ಲ, ನಮ್ಮ ಆರ್ಮಿ ಇವತ್ತು ಸದನದಲ್ಲೇ ಬಾಯಿಗೆ ಬಂದಂತ ಮಾತಾಡ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ ಸರ್? ಆ ಮಾತು ವಾಪಸ್ ನಮ್ಮ ಡಿಬೇಟ್ ಬೇಡ, ನಾವು ತಗೊಳ್ಳಲ್ಲ ಸರ್. ಇವತ್ತು ನಮ್ಮ ಆರ್ಮಿ, ನಮ್ಮ ಪ್ರೌಡ್ ಇದು. ಅವ್ರು ಹೇಳಿದ್ದನ್ನ ನಮ್ದಿರಂಗೆ ಅದನ್ನು ಪ್ರೂಫ್ ಬೇಕು ಅಂತಂದ್ರೆ ಯಾವ ರೀತಿ ದೇಶದ ಎಸ್ ಸರ್. ದೇಶದ್ರೋಹಿಗಳು ಇವತ್ತೇನಾದ್ರು ನಮ್ಮ ದೇಶದಲ್ಲಿ ಉಟ್ಕೊಂಡಿದ್ರೆ ದೇಶ ಈಗ ನಾವು ಬಿಜೆಪಿಗರು ಹುಟ್ಟು ಕಳ್ರು ಅಂತೀವಿ, ಒಪ್ಕೊಂತಾರ? ಹುಟ್ಟು ಕಳ್ರು ನೀವು. ನಮ್ಮನ್ನ ದೇಶದ್ರೋಹಿಗಳಂತ ಹೇಳಕ್ಕೆ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನಾನು ಒಂದೇ ಒಂದ್ ಮಾತು ಹೇಳ್ತೀನಿ. ನೀನು ಅಪ್ಪಟ್ಟ ಬಿಜೆಪಿ ಅಭಿಮಾನಿ ಅಲ್ವಾ? ಸ್ವತಂತ್ರ ಬಂದಾಗ ಬಿಜೆಪಿಯಲ್ಲಿ ಯಾವ ನಾಯಕರಿದ್ರಪ್ಪ? ಯಾರಾದ್ರೂ ವರ್ಷಗಳ ಕಾಲ ನಮ್ಮ ಬಾವುಟನೇ RSS
ಕಾಂಗ್ರೆಸ್ ಕಚೇರಿ ಮೇಲೆ ಆಗ್ತಿರ್ಲಿಲ್ಲ. ಅವರು ನಮಗೆ ದೇಶ ಮದುವಾದಿಗಳು ಸಂವಿಧಾನ ವಿರೋಧಿಗಳು. ಸರ್, ಕಾಂಗ್ರೆಸ್ನವರು ಇವತ್ತು ಯಾವುದೇ ಮಾತಾಡೋದಕ್ಕೆ ನೈತಿಕತೆ ಇಟ್ಕೊಂಡಿಲ್ಲ. ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಹಿಂದೆ ಹಿರಿಯರೆಲ್ಲ, ಕಾಂಗ್ರೆಸ್ ಅವರಂದ್ರೆ ಪುಡಾರಿಗಳು ಅಂತ. ಇವತ್ತೇನೋ ಪ್ರಶ್ನೆ ಕೇಳಕ್ ಹೋದ್ರೆ ಒಡೆಯಕ್ಕೆ ಕೂಗಾಡಕ್ಕೆ ಬರ್ತಾರೆ ಅಂತಂದ್ರೆ ಈ ಬೆದರಿಕೆಗೆ ಯಾರು ಇಲ್ಲ, ಎದುರ್ಕೊಂಡವ್ರು ಯಾರು ಇಲ್ಲ. ಈ ದೇಶದಲ್ಲಿ ಆಗಲೇ ಕಾಂಗ್ರೆಸ್ನ ಓಟ್ಸ್ ಆಗಿದೆ, ಮುಂದೆನೂ ಕೂಡ ಕರ್ನಾಟಕದಲ್ಲೂ ಓಡುತ್ತೆ. ಸರ್, ಕಾಂಗ್ರೆಸ್ಸಿಗರಿಗೆ ಈಗ ನೋಡಿ ಸರ್, ಈಗ ಬಜೆಟ್ ಆಯ್ತು, ನೆಕ್ಸ್ಟ್ ಈಗ ಬಜೆಟ್ ಓದ್ತಾರೆ. ರಾಜ್ಯ ಸರ್ಕಾರಕ್ಕೆ ಈಗ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಹಸುವಿನಿಂದ ಬಳಲ್ತಿದ್ದಾರೆ. ರಾಜ್ಯ ಸರ್ಕಾರ ಇವರಿಗೆ ಊಟ ಹಾಕಲ್ಲ. ರಾಜ್ಯ ಸರ್ಕಾರ ಯಾರಿಗೆ ಊಟ ಹಾಕುತ್ತೆ ಅಂದ್ರೆ ಅಕ್ರಮ ವಲಸಿಗರಿಗೆ ಸಾಕುತ್ತೆ. ಹಿಂದೂ ಮುಖಂಡರ ಮೇಲೆ ದ್ವೇಷ ಕಾರುತ್ತೆ. ಇದೇ ರಾಜ್ಯ ಸರ್ಕಾರದ ಸಂಸ್ಕೃತಿ ಇದಾಗಿದೆ ಸರ್ ರಾಜ್ಯದಲ್ಲಿ. ಸರ್, ಅವ್ರು ಏನ್ ಹೇಳಿದ್ರು, ನಮ್ ಯುವ ಮಿತ್ರ ಬಿಜೆಪಿ ಯುವ ಮಿತ್ರ ಏನ್ ಹೇಳ್ತಾ ಇದ್ದಾನೆ, ಕಾಂಗ್ರೆಸ್ಸಿಗರಿಗೆ ನೈತಿಕತೆ ಇಲ್ಲ. ವಕ್ತಾರರು ಸೇರಿ ಜವಾಬ್ದಾರಿ ಸ್ಥಾನದಲ್ಲಿರುವಂತ ವಕ್ತಾರರು ಹೇಳ್ತಾರೆ ಕಾಂಗ್ರೆಸ್ಸಿಗರಿಗೆ ನೈತಿಕತೆ ಇಲ್ಲ ಅಂತ. ಅವ್ರ ಯೋಗ್ಯತೆಗೆ ಬಿಜೆಪಿಗರು RSS ಯಾವತ್ತಾದ್ರೂ ಸ್ವತಂತ್ರ ಪೂರ್ವದಲ್ಲಿ ಭಾಗಿಯಾಗಿಲ್ಲ. ಕಾಂಗ್ರೆಸ್ನ ಹುಟ್ಟಾಕಿದ್ದು ಯು ಅಂತ ಬ್ರಿಟಿಷ್ನರು. ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗಾಗ್ಲಿ, ಕಾಂಗ್ರೆಸ್ಸಿನ ನಾಯಕರಿಗಾಗ್ಲಿ ಸರ್, RSS ಯಾರು ಹುಟ್ಟಾಕಿದ್ರು ಕಾಂಗ್ರೆಸ್ನ ಬಿಟ್ಬಿಡಿ. ಅದೇ ಸ್ವಾತಂತ್ರ್ಯದಲ್ಲಿ ಬಾಳಿ ಬದುಕಿದವರು ಬಿಜೆಪಿಗರು, ಬಾಳಿ ಬದುಕ್ತಾ ಇರೋಂಥವ್ರು ಈ ಬಿಜೆಪಿಗರು. ಕಾಂಗ್ರೆಸ್ 500 ಕೋಟಿ ಆದ್ರೆ ಇವ್ರದ್ದು 10,000 ಕೋಟಿ ಎಲ್ಲಿಂದ ಬಂತು? ಎಸ್ ಸರ್, ನಾವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿ ನಾನು ಹೇಳಿದೆ, ಭ್ರಷ್ಟಾಚಾರದ ವಿಚಾರದಲ್ಲಿ ಇಂದಿನ ಸರ್ಕಾರಗಳು ಕೂಡ ಹಲವಾರು ದಾಖಲೆಗಳು ಇರ್ತಕ್ಕಂಥ, ಇವ್ರದ್ದು ಕೂಡ ಇರ್ತಕ್ಕಂಥ. ಆದರೆ ಈ ಭ್ರಷ್ಟಾಚಾರದ ವಿಚಾರ ಬಂದಾಗ ಅವ್ರ ಸರ್ಕಾರಗಳಿದ್ದಾಗ ದಾಖಲೆ ಕೊಡಿ, ಮತ್ತೊಂದು ಕೊಡಿ ಅಂತಾರೆ. ಇವ್ರ ಸರ್ಕಾರದಾಗ ದಾಖಲೆ ಕೊಡಿ ಅಂತ ಹೇಳ್ತಾರೆ. ಆಯ್ತಾ, ಎಲ್ಲವೂ ಕೂಡ ದಾಖಲೆ ಕೊಡೋಕ್ಕಾಗಲ್ಲ. ನಿಮಗೆ ಗೊತ್ತಿರಲಿ, ಇವತ್ತು ಈ ಸರ್ಕಾರದಲ್ಲಿ ತುಂಬ ಜನ ಸತ್ಯ ಹರಿಶ್ಚಂದ್ರ ಥರ ಮಾತಾಡ್ತಾರೆ. ಆಯ್ತಾ, ಅವರ ಅಣ್ಣ ತಮ್ಮಂದಿರು, ಅವರ ಮಕ್ಕಳುಗಳು ಎಲ್ಲರೂ ಕೂಡ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ ನೋಡಿ. ನಿಮಗೆ ಗೊತ್ತಿರಲಿ, ಒಬ್ಬ ಪಂಕಜ್ ಕುಮಾರ್ ಪಾಂಡೆ ಅಂತ IAS ಅಧಿಕಾರಿ ಉತ್ತರ ಕರ್ನಾಟಕದ ಲಾಬಿಗೋಸ್ಕರ ಉತ್ತರ ಕರ್ನಾಟಕದ ಜನರಿಗೆ, ಉತ್ತರ ಭಾರತದ ಜನರಿಗೆ ಟೆಂಡರನ್ನು ವ್ಯವಸ್ಥೆಯನ್ನು ಮಾಡ್ತಾರೆ. ಒಬ್ಬ ಮಂತ್ರಿಗಳಿಗೆ MLAಗಳು ಕಾಲ್ ಮಾಡಿದ್ರೆ ಕೇರ್ ಮಾಡಲ್ಲ. ಆ ಪಂಕಜ್ ಕುಮಾರ್ ಪಾಂಡೆನ ರಕ್ಷಣೆ ಮಾಡೋಕ್ಕೆ ಒಬ್ಬ ಜಾರ್ಜ್ ಅಂತ ಸಚಿವರು ನಿಲ್ತಾರೆ. ಇಡೀ ಇಂಧನ ಇಲಾಖೆಯ ವಿಚಾರವಾಗಿ ಜಾರ್ಜ್ ಅಂತ ಸಚಿವರು ನಿಲ್ತಾರೆ. ಜಾರ್ಜ್ ಪರವಾಗಿ ಇಡೀ ಇಲಾಖೆಯನ್ನು ಯಾರೋ ಒಬ್ಬ ರೆಡ್ಡಿಯನ್ನು ನಿರ್ವಹಣೆ ಮಾಡ್ತಾರೆ. ಜಾರ್ಜ್ ಪುತ್ರ